ನಿಮಗೆ ತುಂಬ ಕಷ್ಟ ಕೊಡ್ತಿದ್ದೀವಿ ಅಂತ ಗೊತ್ತು ರೀ. ಆದರೆ ಯಾರಿಗೂ ನಿಮ್ಮ ಮೇಲೆ ದ್ವೇಷ ಇಲ್ಲ. ಅಹಂಕಾರ ಬಿಟ್ಟು ಸ್ವಭಾವ ತಿದ್ಕೊಳ್ಳಿ ಅನ್ನೋದೇ ಎಲ್ರಿಗೂ ಇರೋ ನಿರೀಕ್ಷೆ. ಯಾಕ್ರಿ ನಿಮಗೆ ಡಿವೋರ್ಸ್ ಕೊಡಬೇಕು ಅನಿಸ್ತಿದೆ? ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ನಿಮಗೆ ಕಷ್ಟ ಆಗ್ತಿದ್ರೆ ಕ್ಷಮಿಸಿ. ಮಾಲ್ತಿ, ಅತ್ತೆ, ನಿನ್ನ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಭೀಮನ ಅಮಾವಾಸ್ಯೆ ದಿನ ಗಂಡನ ಆಶೀರ್ವಾದ ಪಡೀಲಿಲ್ವಲ್ಲ ಅಂತ ನಿನ್ನ ಮನ್ಸಿಗೆ ನೋವಾಗಿತ್ತಲ್ವಾ? ನೀನು ಒಳ್ಳೆ ಕೆಲಸ ಮಾಡಿದೆ. ಆದರೆ ಅವ್ರಿಗೆ ಸುಮ್ಮನೆ ಕಷ್ಟ ಕೊಡ್ತಿದ್ದೀವಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಅತ್ತೆ. ಏನು ಮಾಡೋದು ಹೇಳು? ರಮೇಶನ್ಗೆ ಅನಿವಾರ್ಯವಾಗಿ ಬುದ್ಧಿ ಕಲಿಸ್ತಾ ಇದ್ದೀವಿ. ಕಬ್ಬನ ಕಾತಾಗಲೇ ಅದಕ್ಕೆ ಆಕಾರ ಕೊಡೋಕ್ಕಾಗೋದು. ಎಲ್ಲ ಅವನು ಒಳ್ಳೇದಕ್ಕೆ ಮಾಡ್ತಿರೋದು. ಇಷ್ಟು ವರ್ಷ ಇದು ಮಾಡ್ದಲೇ ಅವನು ತಪ್ಪು ದಾರಿಗೆ ಬಂದಿರೋದು. ಅದೇ ಅವನ್ನ ಈ ಮಟ್ಟಕ್ಕೆ ತಂದಿಳಿಸಿದೆ ನೋಡು. ಇದು ಅವನ ಮೇಲೆ ಕೋಪಕ್ಕೋಸ್ಕರ ಮಾಡ್ತಿರೋದಲ್ಲ, ಇನ್ನಾದರೂ ಅವನ ಜೀವನದಲ್ಲಿ ನೆಟ್ಟಿಗೆ ಬದುಕಲಿನಕ್ಕೋಸ್ಕರ ಮಾಡ್ತಿರೋದು. ಅದೇನಾದರೂ ಆಗಲಿ, ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು. ಹೊಟ್ಟೆ ಹಸ್ತಾಗ್ಲಿ ಅನ್ನದ ಬೆಲೆ ಏನು ಅಂತ ಗೊತ್ತಾಗೋದು ಮಾಲ್ತಿ. ಒಂದು ಕುಟುಂಬ, ಹೆಂಡತಿ, ಸಂಸಾರ ಏನು ಅಂತ ಅರ್ಥ ಆಗಬೇಕು ಅಂದರೆ ರಮೇಶನ್ಗೆ ಬುದ್ಧಿ ಕಲಿಸ್ಲೇಬೇಕು ಮಾಲ್ತಿ. ಇನ್ನೊಬ್ಬರು ಏನು ಕಷ್ಟಪಡ್ತಾ ಇದ್ದಾರೆ, ಅವ್ರ ಭಾವನೆ ಏನು ಅಂತ ಅವನಿಗೂ ಗೊತ್ತಾಗಬೇಕಲ್ವಾ? ನೀನು ನೊಂದ್ಕೋಬೇಡ, ಹಾಗೆ ಕರ್ಗೋಕ್ಕೂ ಹೋಗ್ಬೇಡ. ಆದರೆ ನೀನು ಮಾತ್ರ ಸ್ವಲ್ಪ ದಿನ ಸ್ಟ್ರಿಕ್ಟಾಗೇ ಇರು. ಎಲ್ಲರ ಮನೇಲೂ ಅತ್ತೆ ಸೊಸೆ ಅಂದರೆ ಜಗಳ ಗಲಾಟೆ ಅಂತಾರೆ. ಆದರೆ ನೀವು ಯಾವಾಗಲೂ ನನ್ನ ಜೊತೆಯಾಗೇ ನಿಂತಿದ್ದೀರಾ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಅದೊಂದೇ ನನಗೆ ಸಮಾಧಾನ ಅತ್ತೆ, ದೊಡ್ಡ ಧೈರ್ಯ. ಕಣ್ಣೀರಾಗಬೇಡ, ಎಲ್ಲ ಒಳ್ಳೇದಾಗತ್ತೆ. ಹೇಳಪ್ಪ ಗಣೇಶ. ಇವತ್ತು ರಾಜಗೋಪಾಲ್ ಮಗನ ಮದುವೆ ಇದೆ, ಗೊತ್ತಲ್ವಾ? ಬರ್ತಾ ಇದೆಯಾ ತಾನೇ? ಏಯ್, ಖಂಡಿತವಾಗಿ ಬರ್ತೀನಿ ಕಣ. ಸರಿ, ಹಾಗಾದರೆ 10 ಗಂಟೆ ಹಾಗೆ ಅಲ್ಲಿದ್ಬಿಡು. ಎಲ್ಲ ಫ್ರೆಂಡ್ಸು ತುಂಬ ಕಾಲ ನಂತರ ಸಿಗ್ತಾ ಇದ್ದೀವಿ, ಲೇಟ್ ಮಾಡಬೇಡ. ಆಯ್ತಾಯ್ತು, ಕರೆಕ್ಟ್ ಟೈಮ್ಗೆ ನಾನು ಅಲ್ಲಿ ಇರ್ತೀನಿ. ಓಕೆ. ಮದುವೆ ಮನೆಗೆ ಅಟ್ಲೀಸ್ಟ್ ಒಂದು 20,000 ರೂಪಾಯಿದು ತಗೊಂಡು ಹೋಗಬೇಕು. ಯಾರನ್ನು ಕೇಳಬೇಕು ಅಂತಲೇ ಗೊತ್ತಾಗ್ತಿಲ್ವೇ? ಕಣ್ಣನ್ನೇ ಕೇಳಬೇಕು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ಹೇಳ್ತಾರಲ್ಲ, ಹಾಗೆ. ಕರ್ಣ, ಬನ್ನಿ ಅಪ್ಪ, ಅಲ್ಲಾಕೆ ನಿಂತಿದ್ದೀರಾ? ಏನಿವತ್ತು ನನ್ನ ಗ್ಯಾಪಿಸ್ಕೊಂಡು ನನ್ನ ರೂಮ್ ತನಕ ಬಂದುಬಿಟ್ಟಿದ್ದೀರಾ? ನನಗೆ ಒಂದು 20,000 ಬೇಕಾಗಿತ್ತು, ಟ್ರಾನ್ಸ್ಫರ್ ಮಾಡು. ಅಷ್ಟೇ ಕಳಿಸ್ತೀನಿ ತೊಳಿ. ಕಳಿಸಿದ್ದೀನಿ ನೋಡಿ. ಎಲ್ಲಿ? ಏನು ಬಂದೇ ಇಲ್ವಲ್ಲ? ಬಂದಿಲ್ವಾ? ಸಾರಿ ಅಪ್ಪ, ಯಾವಾಗಲೂ ಅಮ್ಮಂಗೆ ಕಳಿಸ್ತಿದ್ನಲ್ಲ, ಅದೇ ರೂಢಿ ಆಗಿಬಿಟ್ಟಿದೆ ನೋಡಿ. ಮತ್ತೆ ಅವ್ರಿಗೆ ಕಳಿಸಿದ್ದೀನಿ. ಏನು ಕೆಲಸ ಮಾಡಿ, ಅಮ್ಮನ ಹತ್ರ ಇಸ್ಕೊಬೇಡಿ. ಎಕ್ಸ್ಕ್ಯೂಸ್ ಮೀ. ಹಲೋ, ಮಾಲ್ತಿ, ನನಗೆ ಒಂದು 20,000 ಬೇಕಾಗಿತ್ತು. ಕಣ್ಣನ್ನು ಕೇಳಿದೆ, ಅವನು ನನಗೆ ಟ್ರಾನ್ಸ್ಫರ್ ಮಾಡೋ ಬದಲು ನಿನಗೆ ಮಾಡಿಬಿಟ್ಟಿದ್ದಾನೆ. ನನಗೆ ವಾಪಸ್ ಮಾಡು. ಬಂದಿದೆ. ಆ್ಯಕ್ಚುಲಿ ನನಗೂ ಸ್ವಲ್ಪ ಅಮೌಂಟ್ ಅರ್ಜೆಂಟ್ ಇತ್ತು, ಒಳ್ಳೆಯದೇ ಆಯಿತು. ಅದು ಸರಿ, ನಾನು ಯಾಕೆ ನಿಮಗೆ ದುಡ್ಡು ಕೊಡಬೇಕು? ನನಗೂ ನಿಮಗೂ ಸಂಬಂಧನೇ ಇಲ್ಲ ತಾನೇ.
ದುಡ್ಡು ಕೊಡೋಕ್ಕಾಗಲ್ಲ. ನಾನು ನಿನ್ನ ಹತ್ರ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ನೀವು ದುಡ್ಡು ಕೊಟ್ಟಿಲ್ಲ ಅಂತ ಅಂದಕ್ಷಣಕ್ಕೆ ನಾನು ಮದುವೆ ಮನೆಗೆ ಹೋಗಿ ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೀರಾ? ಐ ಕ್ಯಾನ್ ಮ್ಯಾನೇಜ್. ಇದನ್ನು ಐರನ್ ಬೇರೆ ಮಾಡಬೇಕಲ್ಲಪ್ಪ. ನನಗೆ ಬೇರೆ ಐರನ್ ಮಾಡೋಕ್ಕೆ ಬರಲ್ಲ. ಇಷ್ಟು ದಿವಸ ಐರನ್ ಬಾಕ್ಸ್ ಮುಖ ನೋಡಿರಲಿಲ್ಲ. ಯಾವಾಗಲೂ ಮಾಲ್ತಿನೇ ಮಾಡಿಕೊಡ್ತಾ ಇದ್ಲು. ಈಗೇನಾದರೂ ಕೇಳಿದ್ರೆ ಒಯ್ಯೋ ಜಂಬ ತೋರಿಸ್ತಾಳೆ. ಬೇಕಾಗಿಲ್ಲ, ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊತೀನಿ. ಸಾಕು, ನೀಟಾಗಿ ಆಯ್ತಲ್ವಾ? ಶಬಾಷ್. ರಮೇಶ ನಿಂತ್ಕೋ. ಏನೋ ಇದು? ಏನು ನಿನ್ ಡ್ರೆಸ್ಸು ಏನು ಚೆನ್ನಾಗೇ ಇದೆಯಲ್ಲ. ಚೆನ್ನಾಗಿದೆ ಬಿಡು. ಓಹೋ, ಅರ್ಥ ಆಯ್ತು ಬಿಡು. ರಾತ್ರಿ ನೈಟ್ ಡ್ರೆಸ್ ಸಿಗ್ಲಿಲ್ಲ ಅಂತ ಕುರ್ತಾ ಹಾಕೊಂಡು ಮಲಿಕೊಂಡು ಒದ್ದಾಡಿದ್ಯಾ ಅಲ್ವಾ? ಅದಕ್ಕೆ ಇಷ್ಟೊಂದು ಸುಕ್ಕಾಗಿದೆ. ಅಮ್ಮ, ನಾನಿನ್ನೂ ಅಷ್ಟು ಲೂಸ್ ಆಗಿಲ್ಲ ಕುರ್ತಾ ಜುಬ್ಬ ಹಾಕೊಂಡು ಹಾಸಿಗೆ ಮೇಲೆ ಪಲ್ಟಿ ಹೊಡಿಯೋದಕ್ಕೆ. ಈ ವಿಷಯದಲ್ಲಿ ನನ್ಗೆ ಸ್ವಲ್ಪ ಡೌಟ್ ಇದೆ ಬಿಡು. ಅಲ್ಲ, ಸರಿಯಾಗಿ ಐರನ್ ಮಾಡ್ಕೊಳ್ಳೋದಲ್ವಾ? ಮಾತು ಇಷ್ಟೊಂದು ಕೆಟ್ಟಾಗ ಐರನ್ ಮಾಡೋದಿಲ್ವಲ್ಲ?